ಹಲೋ ಎವ್ರಿವನ್, ನಾನು ನಿಮ್ಮ ಆರ್ ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOU 4th ಸೆಮ್ MCOMನಲ್ಲಿ ಬರೋ KSOU MCOM ಪ್ರಾಜೆಕ್ಟ್ ವೈಕೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ. ಇದರಲ್ಲಿ ಟಾಪಿಕ್ ಚೂಸ್ ಮಾಡೋದ್ರಿಂದ ಹಿಡಿದು ಇಂಟರ್ನಲ್ ಗೈಡ್ ಯಾರು, ಎಕ್ಸ್ಟರ್ನಲ್ ಗೈಡ್ ಯಾರು, ಮತ್ತು ಯಾವ ಥರ ವೈವಾ ಅಟೆಂಡ್ ಮಾಡಬೇಕು ಅಂತ ಪ್ರತಿಯೊಂದು ಸ್ಟೆಪ್ಸ್ ವೈಸ್ ಹೆಲ್ಪ್ ಮಾಡ್ತಾ ಹೋಗ್ತೀನಿ. ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಮತ್ತು ನಿಮಗೆ ಯೂನಿವರ್ಸಿಟಿ ಕಡೆಯಿಂದ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ, ನೋಟಿಫಿಕೇಷನ್ ಸಿಗ್ತಾ ಇಲ್ಲ ಅಂದರೆ ಅದಕ್ಕೋಸ್ಕರ ನಮಗೆ ಸ್ಟೂಡೆಂಟ್ ಗ್ರೂಪ್ ಕೂಡ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ನೋಟಿಫಿಕೇಷನ್ ಆಗಿ ಸಿಗ್ತಾ ಇರತ್ತೆ. ಸೊ ಬನ್ನಿ ಇವಾಗ ಸ್ಟ್ರೈಟ್ ಅವೇ ವಿಡಿಯೋ ಹೋಗೋಣ. ಸೊ ಇವಾಗ ನಾವು KSOU MCOM ಪ್ರಾಜೆಕ್ಟ್ ಬಗ್ಗೆ ನೋಡ್ಕೊತ ಹೋಗೋಣ. ಇದರಲ್ಲಿ ನಿಮಗೆ 5 ಸ್ಟೆಪ್ಸ್ ಬರುತ್ತೆ ರೀ. ಈ 5 ಸ್ಟೆಪ್ಸಲ್ಲಿ ನಿಮಗೆ ಫಸ್ಟ್ ಸ್ಟೆಪ್ ಯಾವುದಾಗಿರುತ್ತೆ ಅಂದರೆ ಟಾಪಿಕ್ ಸೆಲೆಕ್ಟ್ ಮಾಡಬೇಕು. ಈ ಪ್ರಾಜೆಕ್ಟ್ ಅನ್ನೋದು ನೀವು ಫೈನಲ್ ಸೆಮ್ಮಲ್ಲಿ ಕಂಪಲ್ಸರಿ ಮಾಡಲೇಬೇಕಾಗತ್ತೆ. ಮಾಡಿಲ್ಲ ಅಂದರೆ ನಿಮಗೆ ಯೂನಿವರ್ಸಿಟಿ ಕಡೆಯಿಂದ 200 ಮಾರ್ಕ್ಸ್ ಇರುತ್ತೆ, ಅದು ನಿಮಗೆ ಬರೋದಿಲ್ಲ. ಮತ್ತು ಈ ಸಬ್ಜೆಕ್ಟ್ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಿಮಗೆ ಡಿಗ್ರಿ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟು ಕೂಡ ಬರೋದಿಲ್ಲ. ಸೊ ಅದರಿಂದ ಈ ಟಾಪಿಕ್ ಸೆಲೆಕ್ಷನ್ ಇಂದ ನೀವು ವೈವಾ ಕೂಡ ಅಟೆಂಡ್ ಮಾಡಿ ಕಂಪ್ಲೀಟ್ ಪ್ರಾಜೆಕ್ಟ್ನ ಮುಗಿಸ್ಕೊಡ್ಲೇಬೇಕಾಗತ್ತೆ. ಸೊ ಫಸ್ಟ್ ಸ್ಟೆಪ್ ಬಂದು ಟಾಪಿಕ್ ಸೆಲೆಕ್ಷನ್ ಮಾಡೋದು. ಮತ್ತು ಸೆಕೆಂಡ್ ಸ್ಟೆಪ್ ಬಂದು ಪ್ರಾಜೆಕ್ಟ್ ಟಾಪಿಕ್ ಅಪ್ರೂವಲ್ ತಗೊಳ್ಳೋದು. ಓಕೆನಾ. ನೆಕ್ಸ್ಟ್ ಬಂದು ಪ್ರಿಪರೇಷನ್ ಆಫ್ ಪ್ರಾಜೆಕ್ಟ್ ರಿಪೋರ್ಟ್. ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಪ್ರಿಪೇರ್ ಮಾಡೋದು ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ನ ಸಬ್ಮಿಟ್ ಕೂಡ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ವೈವಾ ಅಟೆಂಡ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಇವಾಗ ನಾವು ಫಸ್ಟ್ ಸ್ಟೆಪ್ ನೋಡ್ಕೊಂಡು ಹೋಗೋಣ. ಈ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಫಸ್ಟು ನಿಮ್ಮ ಸ್ಪೆಷಲೈಸೇಷನ್ ಏನಿದೆ ಅದ್ರ ಪ್ರಕಾರ ನೀವು ಒಂದು 3 ಟಾಪಿಕ್ಸ್ನ ಚೂಸ್ ಮಾಡಬೇಕಾಗತ್ತೆ. ಈ 3 ಟಾಪಿಕ್ಸ್ ಯಾವ ಥರ ಚೂಸ್ ಮಾಡೋದು ಅಂದರೆ ನಿಮ್ದೇನಾದರೂ ಅಕೌಂಟ್ಸ್ ಆ್ಯಂಡ್ ಫಿನಾನ್ಸ್ ಆಗಿರ್ಬೋದು, ಇಲ್ಲ ಮಾರ್ಕೆಟಿಂಗ್ ಆ್ಯಂಡ್ ಫಿನಾನ್ಸ್ ಆಗಿರ್ಬೋದು. ಸೊ ನಿಮ್ಮ ಸ್ಪೆಷಲೈಸೇಷನ್ ಏನಿದೆ ಅದ್ರ ಬೇಸ್ ಮೇಲೆ ನೀವು 3 ಟಾಪಿಕ್ಸ್ನ ಆಯ್ಕೆ ಮಾಡ್ಕೊಬೇಕು. ಇವಾಗ ಅಕೌಂಟ್ಸ್ ಆ್ಯಂಡ್ ಫಿನಾನ್ಸ್ ಅಂದರೆ ನಾನು ಯಾವುದ್ರಲ್ಲಿ ಮಾಡಬೇಕು, ನನಗೆ ಅರ್ಥ ಆಗ್ತಿಲ್ಲ, ಗೊತ್ತಾಗ್ತಿಲ್ಲ ಅಂದರೆ ನಿಮಗೆ ಫ್ಯೂಚರಲ್ಲಿ ಯಾವುದ್ರ ಮೇಲೆ ಕೆಲಸ ಮಾಡಬೇಕು. ಒಂದು ಅಕೌಂಟಿಂಗ್ ಫೀಲ್ಡ್ಗೆ ಹೋಗಬೇಕು ಅಂದರೆ ಅಕೌಂಟ್ಸ್ ಮೇಲೆ ಮಾಡಿ, ಫಿನಾನ್ಸಲ್ಲಿ ಮಾಡಬೇಕು ಅಂದರೆ ಫಿನಾನ್ಸಲ್ಲಿ ಮಾಡಿ. ಇಲ್ಲ ನನಗೆ ಮಾರ್ಕೆಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಮ್ಯಾಮ್, ನಾನು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತೀನಿ ಅಂದರು ಅಫ್ಕೋರ್ಸ್ ನಿಮಗೆ ಆಪ್ಷನ್ ಇದೆ, ಬಿಕಾಸ್ ನೀವು MCOM ಅಲ್ವಾ. ಸೊ MCOMಲ್ಲಿ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ, ನೀವು ಯಾವುದೇ ಟಾಪಿಕ್ ಮೇಲೂ ಕೂಡ ನೀವು ಪ್ರಾಜೆಕ್ಟ್ನ ಮಾಡ್ಬೋದು. ಬಟ್ ಅದಕ್ಕೆ ಮುಂಚೆ ಒಂದು 3 ಟಾಪಿಕ್ಸ್ನ ಕೂಡ ಚೂಸ್ ಮಾಡ್ಕೊಬೇಕಾಗತ್ತೆ. ಈ 3 ಟಾಪಿಕ್ಸ್ ಚೂಸ್ ಆದಮೇಲೆ ನಿಮಗೆ ಇಂಟರ್ನಲ್ ಗೈಡ್, ಎಕ್ಸ್ಟರ್ನಲ್ ಗೈಡ್ ಅಂತ ಇಬ್ಬರು ಬರ್ತಾರೆ. ಓಕೆನಾ. ಇದು ಕೂಡ ಮ್ಯಾಂಡೇಟ್ರಿ ಆಗಿರಲ್ಲ, ಯಾವುದು ಮ್ಯಾಂಡೇಟ್ರಿ ಇದೆ ಇಲ್ಲ ಅಂತ ನೋಡ್ಕೊತಾ ಹೋಗೋಣ. ಇವಾಗ ಇಂಟರ್ನಲ್ ಗೈಡ್ ಅಂದರೆ ಅವರು ಒಂದು ಲೆಕ್ಚರರ್ ಆಗಿರ್ಬೋದು, ಇಲ್ಲ ಒಂದು ಪ್ರೊಫೆಸರ್ ಆಗಿರ್ಬೋದು. ನಿಮಗೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಏನು ನಿಮಗೆ ಗೊತ್ತೇ ಇರಲ್ಲ, ಹಾಗೆ ಪ್ರಾಜೆಕ್ಟ್ ಮಾಡಿ ಅಂದರೆ ಯಾರ್ದಾದ್ರೂ ಒಬ್ರದ್ದು ಗೈಡೆನ್ಸ್ ಬೇಕಲ್ಲ, ಯಾವ ಥರ ಮಾಡಬೇಕು, ಈ ಥರ ಇರುತ್ತೆ ಇದು ಅಂತ ನಿಮಗೆ ಒಂದು ಗೈಡೆನ್ಸ್ ಕೊಡೋಕ್ಕೋಸ್ಕರ ಇಂಟರ್ನಲ್ ಗೈಡ್ನ ಚೂಸ್ ಮಾಡ್ಕೊಬೇಕು. ಓಕೆನಾ. ಈ ಇಂಟರ್ನಲ್ ಗೈಡು ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿರಬೇಕು, 5 ಇಯರ್ಸ್ ಆರ್ 10 ಇಯರ್ಸ್ ಅಂತ ಅವ್ರಿಗೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದು ನಿಮಗೆ ಕಂಪ್ಲೀಟ್ ವಿಡಿಯೋ ಯಾವ ಥರ ಫಾರ್ಮ್ ಫಿಲ್ ಮಾಡಬೇಕು, ಯಾವ ಥರ ಲೆಟರ್ ತೊಗೊಬೇಕು, ಅದೆಲ್ಲ ಕಂಪ್ಲೀಟ್ ವಿಡಿಯೋ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಜಸ್ಟ್ ನಿಮಗೆ ಓವರ್ ವ್ಯೂ ಕೊಡ್ತಾ ಹೋಗ್ತೀನಿ. ಸೊ ಯಾವ ಥರ ನೀವು ಅಪ್ರೂವ್ ಲೆಟರ್ ತೊಗೊಬೇಕು ಅಂತ ನೀವು ಚೆಕ್ ಮಾಡಿದ್ರೆ ಅದರಲ್ಲಿ ಫಿಲ್ಅಪ್ ಕೂಡ ಯಾವ ಥರ ಮಾಡಬೇಕು ಅಂತ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡಿ. ಇದರಲ್ಲಿ ಇಂಟರ್ನಲ್ ಗೈಡ್ ಹತ್ರ ಒಂದು ಕನ್ಸೆಂಟ್ ಲೆಟರ್ ತೊಗೊತೀವಿ. ಆ ಲೆಟರಲ್ಲಿ ನೀವು ನಿಮ್ಮ ಹೆಸರು, ನಿಮ್ಮ ರೋಲ್ ನಂಬರ್, ಮತ್ತು ಯಾವ MCOM MBAನ, ಮತ್ತು ನಿಮ್ಮ ಸ್ಪೆಷಲೈಸೇಷನ್ ಅಕೌಂಟಿಂಗ್ ಫಿನಾನ್ಸಾ, ಇಲ್ಲ ಫಿನಾನ್ಸ್ ಮಾರ್ಕೆಟಿಂಗಾ, ಇಲ್ಲ ಫಿನಾನ್ಸ್ ಹ್ಯೂಮನ್ ರಿಸೋರ್ಸಾ ಅಂತ ನೀವು ಚೂಸ್ ಮಾಡ್ಕೊಂಡಿರ್ತೀರಲ್ಲ, ಆ ಸ್ಪೆಷಲೈಸೇಷನ್ ಕೂಡ ಮೆನ್ಷನ್ ಮಾಡಿ. ನಿಮ್ಮ ಇಂಟರ್ನಲ್ ಗೈಡ್ ಏನಿದ್ದಾರೆ ಅವ್ರ ಹೆಸರು ಮತ್ತು ಅವ್ರ ಡೆಸಿಗ್ನೇಷನ್ ಅದು ಕೂಡ ಮೆನ್ಷನ್ ಮಾಡಿಬಿಟ್ಟು ಕೆಳಗೆ ನೀವು ಏನು 3 ಟಾಪಿಕ್ಸ್ ಆಯ್ಕೆ ಮಾಡ್ಕೊಂಡಿರ್ತೀರ ಅದನ್ನ ಕೂಡ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿದ್ಮೇಲೆ ನಿಮಗೆ ಯಾವ ಥರ ಲೆಟರ್ ಇರುತ್ತೆ ಅಂದರೆ ಈ ಕೆಳಗೆ ಏನೇ ಟಾಪಿಕ್ಸ್ 3 ಇದೆಯಲ್ವಾ ಅದರಲ್ಲಿ ಯಾವುದೇ ಈ ಸ್ಟೂಡೆಂಟ್ ಆಯ್ಕೆ ಮಾಡಿದ್ರು ನಾವು ಇವ್ರಿಗೆ ಗೈಡೆನ್ಸ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಅದರಲ್ಲಿ ಕನ್ಸೆಂಟಲ್ಲಿ ಬರಬೇಕು. ಅಷ್ಟು ನೀವು ಒಂದು ಕನ್ಸೆಂಟ್ ಲೆಟರ್ ಅಂತ ಬರುತ್ತೆ. ಓಕೆನಾ. ಇಷ್ಟು ನೀವು ಒಂದು ಲೆಟರ್ ತೊಗೊಬೇಕು. ಅದ್ರ ಜೊತೆಗೆ ಇಂಟರ್ನಲ್ ಗೈಡ್ದು CV ಅಥವಾ ರೆಸ್ಯೂಮೆ ಅಂತಾರೆ, ಆ ರೆಸ್ಯೂಮ್ನ ನೀವು ತೊಗೊಬೇಕು. ಅದು ಕೂಡ ಫಾರ್ಮೆಟ್ ಇದೆ, ಆ ಫಾರ್ಮೆಟ್ ಪ್ರಕಾರನೇ ನೀವು ಕೊಡಬೇಕಾಗತ್ತೆ. ಆ ಫಾರ್ಮೆಟ್ ಕೂಡ ನಿಮಗೆ KSOU ಆ್ಯಪಲ್ಲೇ ಸಿಗುತ್ತೆ. ಆ ಆ್ಯಪಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದನ್ನ ಯಾವ ಥರ ಫಿಲ್ಅಪ್ ಮಾಡಬೇಕು ಅಂತ
ಕೂಡ ನಿಮಗೆ ಡೌಟ್ ಇರುತ್ತಲ್ಲ, ಅದಕ್ಕೆ ನಾನು ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ, ಹೌ ಟು ಟೇಕ್ ದಿ MCOM ಅಪ್ರೂವಲ್ ಲೆಟರ್ ಅಂತ. ಅದರಲ್ಲಿ ಪ್ಲೀಸ್ ಚೆಕ್ ಮಾಡಿ ನೋಡ್ಕೊಳ್ಳಿ. ಸೊ ಇವಾಗ ನಿಮಗೆ ಇಂಟರ್ನಲ್ ಗೈಡ್ ಯಾರು ಅಂತ ಗೊತ್ತಾಯಿತು, ಮತ್ತು ಇಂಟರ್ನಲ್ ಗೈಡು ರೆಸ್ಯೂಮೆ ಕೂಡ ತೊಗೊಬೇಕು. ಮತ್ತು ಅವ್ರ ಹತ್ರ ಲೆಕ್ಚರರ್ ಏನಿದ್ದಾರೆ ಅವ್ರದ್ದು ಎಲ್ಲಿ ನೀವು ಅವ್ರು ಕೆಲಸ ಮಾಡ್ತಿದ್ದಾರೋ ಆ ಕಾಲೇಜಿಂದು ಸೀಲ್ ಬೇಕಾಗತ್ತೆ. ಆ ಸೀಲ್ ಹಾಕಿ ಸಿಗ್ನೇಚರ್ ಹಾಕಬೇಕು, ಆ ಕನ್ಸೆಂಟ್ ಲೆಟರಲ್ಲೂ ಹಾಕಬೇಕು, ಮತ್ತು ಆ ರೆಸ್ಯೂಮೆಲ್ಲೇ ಕೂಡ ಅವರು ಸೀಲ್ ಆ್ಯಂಡ್ ಸಿಗ್ನೇಚರ್ ಮ್ಯಾಂಡೇಟರಿ ಆಗಿರುತ್ತೆ, ಅವ್ರು ಹಾಕಲೇಬೇಕಾಗತ್ತೆ. ಓಕೆನಾ. ನೆಕ್ಸ್ಟು ಎಕ್ಸ್ಟರ್ನಲ್ ಗೈಡ್ ಆಗಿರ್ತಾರೆ. ಈ ಎಕ್ಸ್ಟರ್ನಲ್ ಗೈಡ್ ಅನ್ನೋದು ನಿಮಗೆ ಆಪ್ಷನಲ್ ಆಗಿರುತ್ತೆ. ನಿಮಗೆ MCOM ಆಗಿರೋದ್ರಿಂದ ನಿಮಗೆ ಇಂಟರ್ನಲ್ ಗೈಡ್ ಮಾತ್ರ ಇದ್ದರೂ ಆಗುತ್ತೆ. ಎಕ್ಸ್ಟರ್ನಲ್ ಗೈಡ್ ಅಂದರೆ ಒಂದು ಕಂಪನಿ ಮೇಲೆ ಮಾಡುವಂಥ ಪ್ರಾಜೆಕ್ಟ್ ಆಗುತ್ತೆ. ಸಪೋಸ್ ನನಗೆ ಎಕ್ಸ್ಟರ್ನಲ್ ಗೈಡಿಗೆ ಅಲ್ಲ ಆಗೋದಿಲ್ಲ ಮ್ಯಾಮ್, ಯಾರು ನನಗೆ ಅಪ್ರೋಚ್ ಮಾಡಿದ್ರು ನನಗೆ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂದರೆ ನೀವು ಇಂಟರ್ನಲ್ ಗೈಡ್ ಮಾತ್ರ ಇಟ್ಕೊಂಡು ಕೇಸ್ ಸ್ಟಡಿ ಮುಖಾಂತರ ಮಾಡ್ಬೋದು. ಕೇಸ್ ಸ್ಟಡಿ ಅಂದರೆ ಅದು ಪ್ರಾಜೆಕ್ಟ್ ಲೆಕ್ಕನೇ, ಬಟ್ ಒಂದು ಕಂಪನಿ ಮೇಲೆ ಮಾಡೋದಿಲ್ಲ. ನೀವು ಆ ಕಂಪನಿ ಹೆಸರು ಇಟ್ಕೊಂಡು ಅದ್ರ ಮೇಲೆ ಒಂಥರ ಕೇಸ್ ಸ್ಟಡಿ ಬರೆಯುವಂಥ ಪ್ರಾಜೆಕ್ಟ್ ಆಗುತ್ತೆ. ಸೊ ಎಕ್ಸ್ಟರ್ನಲ್ ಗೈಡು ಜಸ್ಟ್ ನಾನು ನಿಮಗೆ ಓವರ್ ವ್ಯೂ ಕೊಡ್ತೀನಿ, ಬಿಕಾಸ್ ಮೋಸ್ಟ್ ಆಫ್ ದಿ ಪೀಪಲ್ ನೀವು MCOM ಅವರು ಇದನ್ನ ಚೂಸ್ ಮಾಡೋದೇ ಇಲ್ಲ. ಅದರಿಂದ ಎಕ್ಸ್ಟರ್ನಲ್ ಗೈಡ್ ಅಂದರೆ ಒಂದು ಕಂಪನಿ ಇರುತ್ತೆ, ಆ ಕಂಪನಿಯಲ್ಲಿ ಹೋಗ್ಬಿಟ್ಟು ಇವಾಗ ನೀವು ಅಲ್ಲಿ ಹೋಗಿ ಫಿನಾನ್ಷಿಯಲ್ ಅನಾಲಿಸಿಸ್ ಮಾಡಿಕೊಡ್ತೀನಿ, ನನಗೆ ಪ್ರಾಜೆಕ್ಟ್ ಮಾಡಲಿಕ್ಕಿದೆ, ಸೊ ನಿಮ್ಮ ಕಂಪನಿ ನಾನು ಚೂಸ್ ಮಾಡ್ಕೊತೀನಿ ಅಂತ ಕೇಳಿ ನೀವು ಅವರ ಕಂಪನಿ ಲೆಟರ್ ಹೆಡ್ ಏನಿದೆ ಅದರಲ್ಲಿ ಕಂಪನಿ ಸೀಲು ಸಿಗ್ನೇಚರ್ ಹಾಕಿಸಿ ನೀವು ತರಬೇಕಾಗತ್ತೆ. ಅದು ಕೂಡ ಬ್ರಾಂಚ್ ಮ್ಯಾನೇಜರ್, HR ಮ್ಯಾನೇಜರ್, ಫಿನಾನ್ಸ್ ಮ್ಯಾನೇಜರ್, ಒಂದು ಮ್ಯಾನೇಜರ್ ಪೊಸಿಷನಲ್ಲಿರ್ತಾರೆ ಗೊತ್ತಾ, ಒಂದು ಟೀಮ್ ಲೀಡ್ ಆಗಿರ್ಬೋದು, ಒಂದು ಸೂಪರ್ವೈಸರ್ ಆಗಿರ್ಬೋದು, ಅಂಥವ್ರ ಹತ್ರದಿಂದ ನೀವು ಒಂದು ಲೆಟರ್ ತೊಗೊಬೇಕು. ಅವರು ನಿಮ್ಮ ಎಕ್ಸ್ಟರ್ನಲ್ ಲೆಟರ್ ಗೈಡ್ ಆಗಿರ್ತಾರೆ. ಯಾವ ಲೆಟರ್ ತೊಗೊಬೇಕು ಅಂದರೆ ಸೇಮ್ ನಿಮ್ಮ ಇಂಟರ್ನಲ್ ಗೈಡಿಗೆ ಒಂದು ಲೆಟರ್ ಬರೆದ್ರಲ್ಲ, ನಿಮ್ಮ ರೋಲ್ ನಂಬರ್, ನಿಮ್ಮ ಹೆಸರು, ನಿಮ್ಮ 3 ಟಾಪಿಕ್ಸ್ ಮತ್ತು ನಿಮ್ಮ ಗೈಡ್ ಹೆಸರು ಮತ್ತು ಅವರು ಡೆಸಿಗ್ನೇಚರ್ ಪ್ರತಿಯೊಂದು ಹಾಕಿ ನೀವು ಯಾವ ಥರ ಬರೀಬೇಕು ಅಂದರೆ ಕೆಳಗಿನ ಯಾವುದೇ ಒಂದು, ನಾನು ಕನ್ನಡದಲ್ಲಿ ಹೇಳ್ತೀನಿ ಬಟ್ ನೀವು ಇಂಗ್ಲೀಷಲ್ಲೇ ಕೂಡ ಇರಬೇಕಾಗತ್ತೆ. ಅದರಲ್ಲಿ ಯಾವ ಥರ ಇರುತ್ತೆ ಅಂದರೆ ಕೆಳಗಿನ ಯಾವುದೇ 3 ಟಾಪಿಕಲ್ಲಿ ಯಾವುದೇ ಒಂದು ನೀವು ಚೂಸ್ ಮಾಡಿಕೊಂಡ್ರು ನಾವು ಅವ್ರಿಗೆ ಗೈಡೆನ್ಸ್ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ನೀವು ಮಾಡಬೇಕಾಗತ್ತೆ. ಓಕೆನಾ. ಸೊ ಇಷ್ಟು ಕೂಡ ನೀವು ಟೈಪ್ ಆರ್ ಹ್ಯಾಂಡ್ ರಿಟನ್. ಆ್ಯಕ್ಚುಲಿ MCOM ಅವರಿಗೆ ಈ ಆಪ್ಷನ್ ಇಲ್ಲ ರೀ, ಬಟ್ MBA ಅವರಿಗೆ ಈ ಆಪ್ಷನ್ ಇಲ್ಲ ರೀ, MCOM ಅವರಿಗೆ ಇದೆ. MCOM ಅವರು ಈ ಪ್ರತಿಯೊಂದು ಲೆಟರ್ ಏನಿದೆ ಅದನ್ನು ನೀವು ಪೆನ್ನಲ್ಲೂ ಕೂಡ ಲೈಕ್ ಹ್ಯಾಂಡ್ ರಿಟನಲ್ಲೇ ಕೂಡ ಬರಿಬೋದು, ಇಲ್ಲ ಟೈಪ್ ಮಾಡಿದ್ರೂ ಕೂಡ ನಡೆಯುತ್ತೆ. ಆ್ಯಂಡ್ ನೀವು ಯಾವುದೋ ಒಂಥರ ಕನ್ಸೆಂಟ್ ಲೆಟರ್ ಎಲ್ಲ ಬರೆಯೋಂಗಿಲ್ಲ, ನಿಮ್ಮ ಅನೆಕ್ಷರ್ಸ್ ಇರುತ್ತೆ, ನಿಮ್ಮ ಫಾರ್ಮೆಟ್ ಒಂದಿರುತ್ತೆ. ಆ ಫಾರ್ಮೆಟ್ ನಿಮಗೆ KSOU ಆ್ಯಪಲ್ಲೇ ಕೂಡ ಸಿಗುತ್ತೆ. ಆ ಫಾರ್ಮೆಟಲ್ಲಿ ಏನಿದೆ ಅದೇ ಪ್ರಕಾರನೇ ನೀವು ಬರೀಬೇಕು. ಯಾವುದೋ ಒಂದು ಲೆಟರ್ ಹೆಡ್ ಎಲ್ಲ ತೊಗೊಂಡೋಗಿ ಕೊಟ್ಟರೆ ಅವರು ಒಪ್ಪೋದಿಲ್ಲ. ಸೊ ಅದ್ರ ಪ್ರಕಾರನೇ ನೀವು ಬರೀಬೇಕು. ಓಕೆನಾ. ಅದರಲ್ಲಿ ನೀವು ಅದನ್ನ ನೀವು ಪ್ರಿಂಟ್ ತೊಗೊಂಬಿಟ್ಟು ಆಮೇಲೆ ಕೈಯಲ್ಲಿ ಬರೆದ್ರೂ ಆಗುತ್ತೆ, ಇಲ್ಲ ಅದರಲ್ಲಿ ನೀವು ಟೈಪ್ ಮಾಡೇ ತೆಗೆದ್ರೂ ಆಗುತ್ತೆ. ಸೊ ಓಕೆನಾ. ಸೊ ಟೈಪ್ ಆ್ಯಂಡ್ ರಿಟನ್ ಬೋತ್ ಇಸ್ ಅಕ್ಸೆಪ್ಟೆಡ್. ಈ 3 ಲೆಟರ್, 3ನೇ ಲೆಟರ್ ಯಾವುದು ಮ್ಯಾಮ್ 3 ಲೆಟರ್ ಅಂತ ಹೇಳ್ತಿದ್ದೀರ ಅಂದರೆ ಯೂನಿವರ್ಸಿಟಿಗೆ ನೀವು ಒಂದು ಕನ್ಸೆಂಟ್ ಲೆಟರ್ ಬರೀಬೇಕಾಗತ್ತೆ. ಅದು ಕೂಡ ನಿಮಗೆ ಆ ಫಾರ್ಮೆಟಲ್ಲೇ ಬರುತ್ತೆ. ಅದರಲ್ಲಿ ಯಾವ ಥರ ಇರುತ್ತೆ ಅಂದರೆ ಇವರು ನಮ್ಮ ಇಂಟರ್ನಲ್ ಗೈಡ್ ಅಥವಾ ಇವರು ನಮ್ಮ ಎಕ್ಸ್ಟರ್ನಲ್ ಗೈಡ್, ಇವರು ನಾನು ಈ ಕೆಳಗಿನ ಯಾವುದೇ 3 ಟಾಪಿಕ್ನಲ್ಲಿ ನಾನು ಪ್ರಾಜೆಕ್ಟ್ ಮಾಡಿದ್ರು ಇವರು ನನಗೆ ಗೈಡೆನ್ಸ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಪ್ಲೀಸ್ ನನಗೆ ಕೆಳಗಿನ 3 ಪ್ರಾಜೆಕ್ಟ್ ಟಾಪಿಕ್ಸ್ನಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿಕೊಡಿ ಅಂತ ನೀವು ಚೇರ್ಮನಿಗೆ ಒಂದು ರಿಕ್ವೆಸ್ಟಿಂಗ್ ಲೆಟರ್ ಬರೀಬೇಕಾಗತ್ತೆ. ಓಕೆನಾ. ಆ್ಯಂಡ್ ಈ 3 ಲೆಟರು ಕೂಡ ನೀವು ಯೂನಿವರ್ಸಿಟಿಗೆ ಪೋಸ್ಟು ಮಾಡ್ಬೋದು, ಇಲ್ಲಾಂದರೆ ನೀವು ಪರ್ಸ್ನಲ್ ಆಗಿ ವಿಸಿಟು ಕೂಡ ಮಾಡ್ಬೋದು. ಮೈಸೂರಲ್ಲೇ ಇರ್ತೀರಾ, ಇಲ್ಲ ಮಂಡ್ಯದಲ್ಲಿ ಇರ್ತೀರಾ, ಇಲ್ಲ ನಿಮಗೆ ಅಕ್ಕಪಕ್ಕನೇ ಇರುತ್ತೆ, ನನಗೆ ಹೋಗಿ ತೊಗೊಂಬರಕ್ಕೆ ಆಗತ್ತೆ ಅನ್ನೋರು ಹೋಗ್ಬೋದು, ಇಲ್ಲ ಅಂದರೆ ನೀವು ಪೋಸ್ಟು ಕೂಡ ಮಾಡ್ಬೋದು. ಪೋಸ್ಟ್ ಯಾರಿಗೆ ಮಾಡಬೇಕು ಅಂದರೆ ನಿಮಗೆ ಆ ಫಾರ್ಮೆಟ್ಸ್ ಎಲ್ಲ ನಿಮಗೆ ಒಂದು ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ, ಅವರಿಗೆ ಮಾಡಬೇಕು. ನಾನು ಇಲ್ಲೆಲ್ಲೂ ಕೂಡ ಅಡ್ರೆಸ್ ಮೆನ್ಷನ್ ಮಾಡೋದಿಲ್ಲ, ಬಿಕಾಸ್ ಒಂದು 4 ವರ್ಷ ಬಿಟ್ಕೊಂಡು ನೀವು ಅಡ್ರೆಸ್ ಕೂಡ ಚೇಂಜ್ ಮಾಡಿರ್ತಾರೆ. ಆವಾಗ ನೀವು ಯಾರಾದರೂ ಈ ವಿಡಿಯೋ ನೋಡಿದರೆ ಈ ವಿಡಿಯೋಗಿರೋ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಿದರೆ ನನ್ನ ಮೇಲೆ ತಪ್ಪು ಬರುತ್ತಲ್ವಾ. ಸೊ ನಾನು ರಾಂಗ್ ಇನ್ಫಾರ್ಮೇಷನ್ ಕೊಡಬಾರ್ದು, ಅದರಿಂದ ನಾನು ಕೊಡ್ತಿಲ್ಲ. ನಿಮ್ಮ KSOU ಆ್ಯಪಲ್ಲಿ ನಿಮಗೊಂದು ಫಾರ್ಮೆಟ್ ಸಿಗುತ್ತೆ ಅಲ್ವಾ ಗೈಡ್ಲೈನ್ಸಲ್ಲಿ, ಅದರಲ್ಲೇ ನಿಮಗೆ ಯಾವ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಬೇಕು ಅಂತ ಇರುತ್ತೆ, ಆ ಅಡ್ರೆಸ್ಸಿಗೆ ನೀವು ಪೋಸ್ಟು ಕೂಡ ಮಾಡಬೇಕಾಗತ್ತೆ. ಮ್ಯಾಮ್ ನನ್ನಿಂದ ವಿಸಿಟ್ ಮಾಡೋಕ್ಕಾಗ್ತಿಲ್ಲ, ನಾನೇನು ಮ್ಯಾಮ್ ಮಾಡೋಕ್ಕಾಗತ್ತೆ, ಪೋಸ್ಟ್ ಮಾಡಿದ್ರೆ ನನಗೆ ವಾಪಸ್ ಬರುತ್ತೆ ಅಂತ ಡೌಟ್ ಆಗ್ತಿದೆ ಅಂತ ಅನ್ನೋರು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಅವರು ಕೂಡ ನಿಮ್ಮ ಪರವಾಗಿ ಯೂನಿವರ್ಸಿಟಿಗೆ ವಿಸಿಟ್ ಮಾಡಿ ಅಪ್ರೂವಲ್ ಲೆಟರ್ ತೊಗೊಂಬರಬೇಕು. ನೀವೇ ಹೋಗಬೇಕು ಅಂತ ಮ್ಯಾಂಡೇಟ್ರಿ ಏನೂ ಇರೋದಿಲ್ಲ. ಮತ್ತು ಪೋಸ್ಟ್ ಮಾಡೋರಿಗೆ ಇನ್ನೊಂದೊಂದು ಸೂಚನೆ, ನೀವೇನಾದರೂ ಪೋಸ್ಟ್ ಮಾಡಿ ಒಂದು 20 ದಿನ ಆಗಿದೆ ಅಂದ್ಕೊಳ್ಳಿ, ನಿಮಗೆ 20 ದಿನ ಆದಮೇಲೂ ಕೂಡ ನಿಮಗೆ
ಲೈಕ್ ಪೋಸ್ಟ್ ಆಗಿ ನಿಮ್ಗೆ ಅಲ್ಲಿ ರೀಚ್ ಆಗಬೇಕು. ಯೂನಿವರ್ಸಿಟಿಗೆ ರೀಚ್ ಆದಮೇಲೆ ನಿಮಗೆ 20 ಡೇಸ್ ಆಗಬೇಕು. ಅದರಲ್ಲಿ ನಿಮಗೆ ಇನ್ನೂ ಕೂಡ ರಿಟರ್ನ್ ನಿಮಗೆ ಯಾವುದೋ ಒಂದು ಅಪ್ರೂವಲ್ ಲೆಟರ್ ಬಂದಿಲ್ಲ ಅಂದರೆ ಆ ಟೈಮಲ್ಲಿ ನೀವು ಯೂನಿವರ್ಸಿಟಿಗೆ ಪ್ಲೀಸ್ ವಿಸಿಟ್ ಮಾಡಿ. ಬಿಕಾಸ್ ಯೂನಿವರ್ಸಿಟಿಯಲ್ಲಿ ತುಂಬ ಫೈಲ್ಸ್ ಬಂದಿರುತ್ತೆ, ಹೋಗಿರುತ್ತೆ, ಅವ್ರು ನೀವು ಚೂಸ್ ಮಾಡಿರೋ ಟಾಪಿಕ್ ಅವ್ರಿಗೆ ಇಷ್ಟ ಇರಲ್ಲ, ಸೊ ರಿಜೆಕ್ಟ್ ಮಾಡಿರ್ತಾರೆ. ನಿಮ್ಗೆ ಏನೇ ಒಂದು ಗೊತ್ತಾಗಬೇಕು ಅಲ್ಲ. ಸಪೋಸ್ ನೀವು ಈ ಸರಿ ಮಿಸ್ ಮಾಡಿಕೊಂಡ್ರೆ ತಿರ್ಗಾ 1 ವರ್ಷ ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಅದರಿಂದ ಸಪೋಸ್ ನಿಮ್ಗೊಂದು 20 ದಿನ ಅಷ್ಟಕ್ಕೆ ರಿಪ್ಲೈ ಬಂದಿಲ್ಲ ಅಂದರೆ ಪ್ಲೀಸ್ ಕಷ್ಟ ಆದರೂ ಪರವಾಗಿಲ್ಲ ಯೂನಿವರ್ಸಿಟಿಗೆ ವಿಸಿಟ್ ಮಾಡಿ. ನಂಗೆ ಗೊತ್ತು ತುಂಬ ಜನ ಬೀದರಿಂದ ಬರ್ತೀರಾ, ಇಲ್ಲ ಗೋವಾ ಕಾರ್ನರಿಂದ ಬರ್ತೀರಾ, ಮಂಗಳೂರಿಂದ ಇರ್ತೀರಾ. ಬಟ್ ಪ್ರಾಜೆಕ್ಟ್ ಮುಗಿಸಿದ್ರೆ ಮಾತ್ರ ನಿಮಗೆ MBA ಆರ್ MCOM ಪಾಸ್ ಆಗ್ತೀರಾ ಅನ್ನೋ ಸಿಚುವೇಶನ್ ಇದ್ದಾಗ ನೀವು ಯೂನಿವರ್ಸಿಟಿಗೆ ವಿಸಿಟ್ ಮಾಡಲೇಬೇಕಾಗತ್ತಲ್ಲ. ಸೊ ಅದರಿಂದ ಇಷ್ಟು ಆಗಿದೆಯಾ. ಈ ಲೆಟರ್ ಎಲ್ಲ ನಿಮಗೆ ಕಳಿಸಿದ ಮೇಲೆ ಅವರು ಪ್ರಾಜೆಕ್ಟ್ ಟಾಪಿಕ್ ಅಪ್ರೂವಲ್ ಕೊಡ್ತಾರೆ. ಇದು ನಿಮಗೆ ಸೆಕೆಂಡ್ ಇದು ಸ್ಟೆಪ್. ಓಕೆನಾ. ಆ ಪ್ರಾಜೆಕ್ಟ್ ಟಾಪಿಕ್ ನೀವು ಏನು 3 ಟಾಪಿಕ್ ಆಯ್ಕೆ ಮಾಡಿರ್ತೀರಾ ಅದಕ್ಕೆ ಒಂದು ಟಾಪಿಕ್ಗೆ ಅವರು ಓಕೆ ಈ ಟಾಪಿಕ್ ಮೇಲೆ ನೀವು ಪ್ರಾಜೆಕ್ಟ್ ಮಾಡಿ ಕಳಿಸಿ ಅಂತ ಒಂದು ಅಪ್ರೂವಲ್ ಕೊಡ್ತಾರೆ. ಇಷ್ಟು ನಿಮಗೆ ಪ್ರಾಜೆಕ್ಟ್ ಟಾಪಿಕ್ ಅಪ್ರೂವಲ್ ಬರುತ್ತಾ. ನೆಕ್ಸ್ಟು ಆ ಪ್ರಾಜೆಕ್ಟ್ ಏನಿದೆ ಅದ್ರ ಮೇಲೆ ನಮ್ಮ ಟಾಪಿಕ್ ಏನಿದೆ ಅದ್ರ ಮೇಲೆ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು. ಆ ಪ್ರಾಜೆಕ್ಟ್ ರಿಪೋರ್ಟು ಕೂಡ ಯಾವ ಥರ ಮಾಡೋದು ಅಂತ ನಾನು ಕ್ಲಿಯರಾಗಿ ಒಂದು ಎಕ್ಸ್ಪ್ಲನೇಷನ್ ಮಾಡಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ನಿಮ್ಮ ಫಾಂಟ್ ಸೈಜ್ ಯಾವುದಾಗಿರಬೇಕು, ನಿಮ್ಮ ಲೈನ್ ಸ್ಪೇಸಿಂಗ್ ಯಾವುದಾಗಿರಬೇಕು, ಮತ್ತು ಚಾಪ್ಟರ್ 1 ಹಿಡಿದು ಚಾಪ್ಟರ್ 5ವರೆಗೂ ಯಾವ ಥರ ಎಲ್ಲ ನೀವು ಪ್ರಾಜೆಕ್ಟ್ ಮಾಡಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ಮಿಸ್ ಮಾಡಿದೆ ಆ ವಿಡಿಯೋ ನಿಮಗೆ 4th ಸೆಮ್ MCOM ಅನ್ನೋ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸುಮಾರು ಜನ ನನಗೆ ಏನು ಕ್ವಶನ್ ಕೇಳ್ತಾರೆ ಅಂದರೆ ಮ್ಯಾಮ್ ನಾವು ಅಸೈನ್ಮೆಂಟ್ಸ್ ಎಲ್ಲ ಬರ್ದು ಕಳಿಸ್ತೀವಲ್ಲ ಯೂನಿವರ್ಸಿಟಿಗೆ, ಬರ್ದು PDF ಮಾಡಿ ಅಪ್ಲೋಡ್ ಮಾಡ್ತೀವಲ್ಲ, ಸೊ ನಾವು ಪ್ರಾಜೆಕ್ಟು ಕೂಡ ಬರಿಬೋದಲ್ಲ. ನೋ, ಬರೆಯೋಂಗಿಲ್ಲ, ಟೈಪ್ ಮಾಡಬೇಕು, ಕಂಪ್ಲೀಟ್ಲಿ ಟೈಪ್ ಮಾಡಬೇಕು ರೀ. ನನಗೆ ರಿಪೀಟೆಡಾಗಿ ಬರೋ ಕ್ವಶನ್ಸ್ ಅಂದರೆ ಇದೆ. ನನಗೆ ನಿಜ ಒಂದು ದಿನದಲ್ಲಿ ಪ್ರಾಜೆಕ್ಟ್ ಅಪ್ರೂವಲ್ ಬಿಟ್ಟಿದ್ದಾರೆ ಅಂದ ತಕ್ಷಣ ಮ್ಯಾಮ್ ಟೈಪ್ ಮಾಡಬೇಕಾ ಬರೀಬೇಕಾ. ಅಪ್ರೂವಲ್ ಲೆಟರ್ ನೀವು ಬರ್ದು ಕಳಿಸ್ಬೋದು, ಬಟ್ ಈ ಪ್ರಾಜೆಕ್ಟ್ ಏನಿದೆ 120 ಪೇಜಸ್ ಅದು ಕಂಪ್ಲೀಟ್ಲಿ ಟೈಪ್ ಆಗಿರಬೇಕು, ಎಲ್ಲೂ ಕೂಡ ಬರೀಬಾರ್ದು. ಸಿಗ್ನೇಚರ್ಸ್ ಮಾತ್ರ ನೀವು ಅಲ್ಲಿ ಬರೀಬೇಕಾಗತ್ತೆ. ಎಲ್ಲೂ ಕೂಡ ನೀವು ಬೇರೆ ಬುಕ್ಕಲ್ಲಿ ಬರೆಯೋ ಅಂಥ ಸಿಚುವೇಶನ್ಸ್ ಬರೋದೇ ಇಲ್ಲ. ಕಂಪ್ಲೀಟ್ಲಿ ಟೈಪ್ ಮಾಡಿ ಒಂದು ಟೆಕ್ಸ್ಟ್ ಬುಕ್ ಇರುತ್ತಲ್ಲ ಆ ಥರ ನೀವು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಇದು ನಿಮಗೆ 3rd ಸ್ಟೆಪ್ ಆಗಿರುತ್ತೆ. ಓಕೆನಾ. ಮತ್ತು 4th ಸ್ಟೆಪ್ ಏನು ಅಂದರೆ ಪ್ರಾಜೆಕ್ಟ್ನ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡೋದು ನೀವು ಪೋಸ್ಟಲ್ಲಿ ಕಳಿಸ್ತೀರಾ ಅಂದರೆ ಅವರು ಒಪ್ಕೊಳ್ಳೋದಿಲ್ಲ, ನಿಮಗೆ ವಾಪಸ್ಸು ಕಳಿಸೋದಿಲ್ಲ, ಅದನ್ನ ಎಲ್ಲ ತೊಗೊಂಡೋಗಿ ಬಿಸಾಕ್ತಾರೆ. ಪೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ಪ್ರಾಜೆಕ್ಟ್ನ ಯೂನಿವರ್ಸಿಟಿಗೆ ಸ್ಟೂಡೆಂಟೇ ವಿಸಿಟ್ ಮಾಡಬೇಕು. ಅಪ್ರೂವಲ್ ಬಂದು ಯಾರು ಬೇಕಾದ್ರೂ ಹೋಗಿ ತೊಗೊಂಬರ್ಬೋದು, ಬಟ್ ಇವಾಗ ಅಪ್ರೂವಲ್ ಆದಮೇಲೆ ಸಬ್ಮಿಟ್ ಮಾಡ್ಲಿಕ್ಕೆ ಪ್ರಾಜೆಕ್ಟು ಸ್ಟೂಡೆಂಟೇ ಹೋಗಬೇಕು. ಯಾಕಂದರೆ ಅಲ್ಲಿ ನಿಮಗೆ ಒಂದು ಸ್ಟೂಡೆಂಟು ರಿಜಿಸ್ಟ್ರಾರ್ ಅಂತ ಒಂದಿರುತ್ತೆ. ಅಲ್ಲಿ ನಿಮ್ಮ ರೋಲ್ ನಂಬರ್, ನಿಮ್ಮ ಹೆಸರು, ನಿಮ್ಮ ಟಾಪಿಕ್ ಏನಿದೆ ಪ್ರತಿಯೊಂದು ಕೂಡ ಬರೆದು ನೀವು ಅಲ್ಲಿ ಸಿಗ್ನೇಚರ್ ಹಾಕಬೇಕಾಗತ್ತೆ. ಅದು ಮ್ಯಾಂಡೇಟ್ರಿ ಆಗಿರುತ್ತೆ. ಇಲ್ಲಾಂದರೆ ನಿಮಗೆ ಅವರು ವೈವಾ ಕರೆಯೋದೇ ಇಲ್ಲ. ವೈವಾ ಕರೆದಿಲ್ಲ ಅಂದರೆ ತಿರ್ಗಾ ನೀವು ಫಸ್ಟಿಂದ ಪ್ರಾಜೆಕ್ಟ್ ಮಾಡಬೇಕಾಗತ್ತೆ. ಸೊ ಆ ಕಷ್ಟ ಬೇಡ ಅಂದರೆ ಸಬ್ಮಿಟ್ ದ ಪ್ರಾಜೆಕ್ಟ್ ಯೂನಿವರ್ಸಿಟಿಗೆ ಹೋಗಿ ಸಬ್ಮಿಟ್ ಮಾಡಿ. ಓಕೆನಾ. ನೆಕ್ಸ್ಟ್ ಸ್ಟೆಪ್ ಬಂದು ವೈವಾ ಅಂತ. ವೈವಾ ಯಾವ ಥರ ಅಂದರೆ ನೀವು ಪ್ರಾಜೆಕ್ಟ್ ಏನು ಮಾಡಿರ್ತೀರ ಆ ಪ್ರಾಜೆಕ್ಟ್ ಮೇಲೆ ಅವರೊಂದು ಕ್ವಶನ್ಸ್ ಕೇಳ್ತಾರೆ. ಈ ಥರ ಇದೆಯಲ್ಲ, ಯಾವ ಥರ ನೀವು ಮಾಡಿದ್ರಿ, ಓಕೆ ನಿಮ್ಗೆ ಏನೆಲ್ಲ ಟಫ್ ಆಯಿತು ಅಂತ. ಸೊ ವೈವಾ ಕ್ವಶನ್ಸು ಕೂಡ ಯಾವ ಥರ ಎಲ್ಲ ನೀವು ಆನ್ಸರ್ ಮಾಡಬೇಕು ಅಂತ ನಾನು ವಿಡಿಯೋ ಕಂಪ್ಲೀಟ್ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಇಲ್ಲಿ ಎಕ್ಸ್ಪ್ಲೇನ್ ಮಾಡೋ ವಿಡಿಯೋ ತುಂಬ ದೊಡ್ಡದೋಗುತ್ತೆ, ನೀವು ನೋಡೋದೇ ಇಲ್ಲ ವಿಡಿಯೋ ಕಂಪ್ಲೀಟಾಗಿ. ಅದರಿಂದ ನಾನು ಇಲ್ಲಿ ಸ್ಕಿಪ್ ಮಾಡ್ತಿದ್ದೀನಿ. ವೈವಾ ಹೇಗೆ ಅಟೆಂಡ್ ಮಾಡಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡಿ. ಆ್ಯಂಡ್ ವೈವಾಗೂ ಕೂಡ ನೀವು ಮ್ಯಾಂಡೇಟ್ರಿ ಆಗಿ ಮೈಸೂರು ಯೂನಿವರ್ಸಿಟಿಗೆ ವಿಸಿಟ್ ಮಾಡಬೇಕು. ಇಲ್ಲೆಲ್ಲೂ ಇರೋ ರೀಜನಲ್ ಸೆಂಟ್ರಿಗೆ ವಿಸಿಟ್ ಮಾಡೋಂಗಿಲ್ಲ. ಮೈಸೂರಲ್ಲಿರೋ KSOU ಯೂನಿವರ್ಸಿಟಿಗೆ ವಿಸಿಟ್ ಮಾಡಿ ಅಲ್ಲಿ ನೀವು ವೈವಾನ ಕೊಡಬೇಕಾಗತ್ತೆ. ಸೊ ಇಷ್ಟು ನಿಮಗೆ 5 ಸ್ಟೆಪ್ಸ್ ಆಯಿತಾ. ಇಷ್ಟೇ ನಿಮಗೆ ಅಪ್ರೂವಲ್ ತಗೊಳ್ಳೋದ್ರಿಂದ, ಟಾಪಿಕ್ ಚೂಸ್ ಮಾಡೋದ್ರಿಂದ ವೈವಾ ಅಟೆಂಡ್ ಮಾಡೋವರೆಗೂ 5 ಸ್ಟೆಪ್ಸ್ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೇನೇ ಡೌಟ್ಸ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸಪೋಸ್ ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ಬೋದು, ನಾವು ಪಕ್ಕಾ ರಿಪ್ಲೈ ಕೊಡ್ತಾ ಹೋಗ್ತೀವಿ. ಆ್ಯಂಡ್ ನಿಮಗೇನಾದರೂ KSOU ಕಡೆಯಿಂದ ಮ್ಯಾಮ್ ನಮಗೆ ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ, ನೀವೇ ಕಂಪ್ಲೀಟಾಗಿ ಮಾಡಿಕೊಡಿ ಅಂದರೆ ಎಸ್, ನಾವು ಅಫ್ಕೋರ್ಸ್ ಮಾಡಿಕೊಡ್ತೀವಿ. ಇದು ಕಂಪ್ಲೀಟ್ಲಿ ಪೇಯ್ಡ್ ಸರ್ವಿಸ್ ಇರುತ್ತೆ. ಪೇಯ್ಡ್ ಸರ್ವಿಸಲ್ಲಿ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಗೈಡ್ಲೈನ್ಸ್ ಏನಿದೆ MCOMಲ್ಲಿ ಆ ಪ್ರತಿಯೊಂದು ಕೂಡ ನಾವು ಗೈಡ್ಲೈನ್ಸ್ ಪ್ರಕಾರನೇ ನೀವು ಕಂಪ್ಲೀಟ್ ಪ್ರಾಜೆಕ್ಟ್ ಮಾಡಿ ಕೊಡ್ತೀವಿ. ಅದು ರೆಡಿ ಟು ಸಬ್ಮಿಟ್ ಹಾಗೆ ಕೂಡ ಇರುತ್ತೆ. ಅದರಲ್ಲಿ ನಿಮಗೆ ವೈವಾದಲ್ಲೂ ಕೂಡ ಯಾವ ಥರ ಪರ್ಸ್ನಲಾಗಿ ಕ್ವಶನ್ಸ್ ಕೇಳ್ತಾರೆ, ನಿಮ್ಮ ಪ್ರಾಜೆಕ್ಟಿಗೆ ಏನೆಲ್ಲ ಕ್ವಶನ್ಸ್ ಇರುತ್ತೆ ಆ ಕ್ವಶನ್ಸು ಕೂಡ ನಿಮಗೆ ಪರ್ಸ್ನಲಾಗಿ ಶೇರ್ ಮಾಡ್ಕೊತಾ ಹೋಗ್ತೀವಿ. ವಿತ್ ಆನ್ಸರ್ಸ್ ಇರುತ್ತೆ. ಮತ್ತು
ಎಲ್ಲೂ ಕೂಡ ರಿಜೆಕ್ಟ್ ಆಗೋದಿಲ್ಲ. ಪ್ರತಿಯೊಂದು KSOU ಫಾರ್ಮ್ಯಾಟ್ ಹೇಗಿದೆ ಅದೇ ಪ್ರಕಾರ ಮಾಡಿಕೊಡ್ತಾ ಹೋಗ್ತೀವಿ. ಇದು ಕಂಪ್ಲೀಟ್ಲಿ ಪೇಯ್ಡ್ ಸರ್ವಿಸ್ ಇದೆ. ಇಫ್ ಎನಿವನ್ ಇಸ್ ಇಂಟ್ರೆಸ್ಟೆಡ್ ಡೆಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಮಿಸ್ ಮಾಡದೆ ಒಂದ್ಸರಿ ಚೆಕ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಕಡೆಯಿಂದ ಇಂಟರ್ನಲ್ ಗೈಡ್ ಆಗಲಿ, ಎಕ್ಸ್ಟರ್ನಲ್ ಗೈಡ್ ಆಗಲಿ, ಸೀಲ್ ಸಿಗ್ನೇಚರ್ ಆಗಲಿ, ಇಲ್ಲ ನಾವೇ ಹೋಗಿ ಅಪ್ರೂವಲ್ ತೊಗೊಂಬರೋದಾಗಲಿ, ಇದು ಯಾವುದು ನಾವು ನಮ್ಮ ಕಡೆಯಿಂದ ಮಾಡೋದಿಲ್ಲ. ನೀವೇ ಇಂಟರ್ನಲ್ ಗೈಡು, ಎಕ್ಸ್ಟರ್ನಲ್ ಗೈಡು ಎಲ್ಲ ಚೂಸ್ ಮಾಡ್ಕೊಬೇಕು. ಅಟ್ಲೀಸ್ಟ್ ಇಂಟರ್ನಲ್ ಗೈಡ್ ಆದರೂ, MCOM ಅಲ್ವಾ ನೀವು, ಅಟ್ಲೀಸ್ಟ್ ಇಂಟರ್ನಲ್ ಗೈಡ್ ಆದರೂ ಇಟ್ಕೊಂಡು ಅಪ್ರೂವಲ್ ಲೆಟರ್ ನಮಗೆ ಶೇರ್ ಮಾಡಿದ್ರೆ ಸಾಕು. ಆ ಅಪ್ರೂವಲ್ ಲೆಟರ್ ಏನಿದೆ ಅದ್ರ ಮೇಲೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾವು ಪ್ರಾಜೆಕ್ಟ್ ಮಾಡಿಕೊಡ್ತೀವಿ. ಅದು ಕೂಡ 100ರಿಂದ 120 ಪೇಜ್ ಏನಿದೆ ಅದು ತಕ್ಕನಾಗೆ ನಾವು ಪ್ರಾಜೆಕ್ಟ್ ಮಾಡಿಕೊಡ್ತೀವಿ. ಆಮೇಲೆ ಪ್ಲೀಸ್ ನಮ್ಮ ಹತ್ರ ಬಂದು ಮ್ಯಾಮ್ ಪ್ಲೀಸ್ ಒಂದು ಹೆಲ್ಪ್ ಮಾಡಿ ಮ್ಯಾಮ್, ಎಕ್ಸ್ಟರ್ನಲ್ ಗೈಡ್ ಮಾತ್ರ ಹೇಳಿ ಮ್ಯಾಮ್ ಅಂತ ಹೇಳಬೇಡಿ. ಮತ್ತು ಹ್ಯಾಸ್ ಐ ಸೆಡ್ ಅರ್ಲಿಯರ್, ವಾಟ್ಸಪ್ ನಂಬರ್ ಸ್ಕ್ರೀನಲ್ಲಿದೆ. ಇಫ್ ಎನಿವನ್ ಇಸ್ ಇಂಟ್ರೆಸ್ಟೆಡ್ ಫಾರ್ ಪೇಯ್ಡ್ ಸರ್ವಿಸ್ ಪ್ಲೀಸ್ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಕಾಲ್ ಪಿಕ್ ಮಾಡಿ ಸಾಕಾಗಿದೆ. ಸೊ ಪ್ಲೀಸ್ ಏನಿದ್ರು ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ, ವಾಯ್ಸ್ ಮೆಸೇಜ್ ಆದರೂ ಮಾಡಿ, ನಾನು ಪಕ್ಕ ರಿಪ್ಲೈ ಕೊಡ್ತಾ ಹೋಗ್ತೀನಿ. ಸೊ ಇದೇ ಥರ ನಿಮಗೆ ಬೇರೆ ವಿಡಿಯೋ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ ಆಂಗ್ರಿ ವರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ನೋಟಿಫಿಕೇಷನ್ ಆಗಿ ಸಿಗ್ತಾ ಇರುತ್ತೆ. ಆ್ಯಂಡ್ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.